ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳೇ, ಯೂಟ್ಯೂಬ್ನಲ್ಲಿ ಸಾರಥಿ ಸಮಾಚಾರ ಎಂಬ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ತಮಗೆ ಬಂದು ತಲುಪುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಕೂಡ ಅದನ್ನೇ ತಿಳಿಸ್ತಾ ಇದ್ದೀನಿ. ನಾನು ಹಾಕೋ ಪ್ರತಿಯೊಂದು ಅಪ್ಡೇಟಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಗಳು ಸಿಗುತ್ತೆ ಮತ್ತು ಉಪಯೋಗ ಕೂಡ ಆಗುತ್ತೆ ಅಂತ ಹೇಳ್ತಾ, ಕಳೆದ ಬಾರಿ ನಾನೇನು ವಿಡಿಯೋ ಮಾಡಿದ್ದೆ ಈ ಹಿಂದಿನ ಸಂಚಿಕೆಯಲ್ಲಿ LGV ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲದೆ ರಸ್ತೆಗೆ ಬಂದರೆ ಸಾರಿಗೆ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯವರು ಹಿಡಿದಾಗ ದಂಡ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ HGV ಅಂದರೆ ಹೆವಿ ಗೂಡ್ಸ್ ವೆಹಿಕಲ್ ಇರ್ಬೋದು, ಲಾರಿ ಇರ್ಬೋದು, ಟ್ರಕ್ ಇರ್ಬೋದು, JCBಗಳಿರ್ಬೋದು, ಕ್ರೇನ್ಗಳಿರ್ಬೋದು, ಇನ್ನಿತರೆ ಯಾವುದೇ ವಾಹನಗಳಿಗೆ ಅಂದರೆ MGV ವೆಹಿಕಲ್ಗಿಂತ ಮೇಲ್ಪಟ್ಟ ವಾಹನಗಳು 7.5 ಟನ್ ಕೆಪಾಸಿಟಿಗಿನ ಮೇಲೂ ಇರುವಂಥದ್ದು 10 ಟನ್ನು, 12 ಟನ್ನು, 15 ಟನ್ನು, 20 ಟನ್ನು, ಅದೇ ಹೇಳಿದ್ನಲ್ಲ, ಎಲ್ಲ ರೀತಿಯ ಭಾರೀ ವಾಹನಗಳಿಗೆ ದಂಡ ಎಷ್ಟು ಅನ್ನೋದನ್ನು ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೆಕ್ಷನ್ 196 ಅಡಿಯಲ್ಲಿ ಒಂದು ವೇಳೆ ನೀವು MGV ಗಾಡಿ ಇರ್ಬೋದು, HGV ಗಾಡಿ ಇರ್ಬೋದು, ಟ್ರಕ್ ಇರ್ಬೋದು, ಲಾರಿ ಇರ್ಬೋದು, ಕ್ರೇನ್ ಇರ್ಬೋದು, JCB ಇರ್ಬೋದು, ಇನ್ನಿತರೆ ಯಾವುದೇ ಭಾರಿ ವಾಹನಗಳನ್ನ ಇನ್ಶೂರೆನ್ಸ್ ಇಲ್ಲದೆ ರಸ್ತೆಗೆ ಬಂದಾಗ ಸಾರಿಗೆ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯವರು ಹಿಡಿದು ತಪಾಸಣೆ ಮಾಡಿದಾಗ ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ತಮಗೆ ಆ ವಾಹನಕ್ಕೆ 4,000 ರೂಪಾಯಿ ದಂಡ ಇರುತ್ತದೆ. ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವ್ಯಾವ ವಾಹನಕ್ಕೆ ಎಷ್ಟೆಷ್ಟು ದಂಡ ಇರುತ್ತೆ ಅನ್ನೋದು ಕೂಡ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಯಾಕೆಂದರೆ ಸಾಕಷ್ಟು ಜನ ಚಾಲಕರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಅಥವಾ ಮಾಲೀಕರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಂತ ದಂಡ ಕಮ್ಮಿ ಇದೆ ಅಂತೇಳಿ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ವಾಹನಗಳನ್ನ ಓಡಿಸಬೇಡಿ. ರಸ್ತೆಯ ಸುರಕ್ಷತೆ ಸಂಬಂಧ ಎಲ್ಲ ವಾಹನ ದಾಖಲೆಗಳು ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನ ತಾವೆಲ್ಲರೂ ಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.